ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದಿನ ವಿಡಿಯೋ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನಾವಳಿಗಳು. ಮೈಸೂರಿನ ಅರಸರು ಯಾವ ವಂಶಕ್ಕೆ ಸೇರಿದವರು? ಮೈಸೂರಿನ ಅರಸರು ಯದು ವಂಶಕ್ಕೆ ಸೇರಿದವರು. ಕದಂಬ ವಂಶದ ಸಂಸ್ಥಾಪಕ ಯಾರು? ಕದಂಬ ವಂಶದ ಸಂಸ್ಥಾಪಕ ಮಯೂರವರ್ಮ. ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರು ಹಕ್ಕಬುಕ್ಕರು. ದಸರಾ ಹಬ್ಬವನ್ನು ನಾಡ ಹಬ್ಬವಾಗಿ ಆಚರಿಸಲು ಸೂಚಿಸಿದವರು ಯಾರು? ದಸರಾ ಹಬ್ಬವನ್ನು ನಾಡ ಹಬ್ಬವಾಗಿ ಆಚರಿಸಲು ಸೂಚಿಸಿದವರು ಆಲೂರು ವೆಂಕಟರಾಯರು. ಪೋರ್ಚುಗೀಸರನ್ನು ಸೋಲಿಸಿದ ಕನ್ನಡದ ರಾಣಿ ಯಾರು? ಪೋರ್ಚುಗೀಸರನ್ನು ಸೋಲಿಸಿದ ಕನ್ನಡದ ರಾಣಿ ರಾಣಿ ಅಬ್ಬಕ್ಕದೇವಿ. ಔರಂಗಜೇಬನ ಸೇನೆಯನ್ನು ಸೋಲಿಸಿದ ಕನ್ನಡದ ರಾಣಿ ಯಾರು? ಔರಂಗಜೇಬನ ಸೇನೆಯನ್ನು ಸೋಲಿಸಿದ ಕನ್ನಡದ ರಾಣಿ ಕೆಳದಿಯ ಚೆನ್ನಮ್ಮ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಯಾವುದು? ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಕ್ರಿಸ್ತಶಕ 1336. ಮೈಸೂರಿನ ಅರಸರ ಮೊದಲ ರಾಜಧಾನಿ ಯಾವುದು? ಮೈಸೂರಿನ ಅರಸರ ಮೊದಲ ರಾಜಧಾನಿ ಶ್ರೀರಂಗಪಟ್ಟಣ. ಕರ್ನಾಟಕವನ್ನು ಆಳಿದ ಮೊದಲ ಕನ್ನಡ ರಾಜವಂಶ ಯಾವುದು? ಕರ್ನಾಟಕವನ್ನು ಆಳಿದ ಮೊದಲ ಕನ್ನಡ ರಾಜವಂಶ ಕದಂಬ ವಂಶ. ಕನ್ನಡದ ಪ್ರಾಚೀನ ಶಾಸನ ದೊರೆತಿರುವ ಹಲ್ಮಿಡಿ ಗ್ರಾಮ ಇರುವಂತಹ ಸ್ಥಳ ಯಾವುದು? ಕನ್ನಡದ ಪ್ರಾಚೀನ ಶಾಸನ ಹಲ್ಮಿಡಿ ಶಾಸನ. ಇದು ದೊರೆತಿರುವ ಹಲ್ಮಿಡಿ ಗ್ರಾಮ ಇರುವಂತಹ ಸ್ಥಳ ಹಾಸನ ಜಿಲ್ಲೆ. ಹಳೆಬೀಡಿನ ಮೊದಲ ಹೆಸರೇನು? ಹಳೆಬೀಡಿನ ಮೊದಲ ಹೆಸರು ದ್ವಾರಸಮುದ್ರ. ತಾಳಿಕೋಟೆಯ ಇನ್ನೊಂದು ಹೆಸರೇನು? ತಾಳಿಕೋಟೆಯ ಇನ್ನೊಂದು ಹೆಸರು ರಕ್ಕಸತಂಗಡಿ. ಕಲ್ಯಾಣ ಚಾಲುಕ್ಯರ ಮೂಲ ಪುರುಷ ಯಾರು? ಕಲ್ಯಾಣ ಚಾಲುಕ್ಯರ ಮೂಲ ಪುರುಷ ವಿಜಯಾದಿತ್ಯ. ಕೆಳದಿಯ ನಾಯಕರ ಮೂಲ ಪುರುಷ ಯಾರು? ಕೆಳದಿಯ ನಾಯಕರ ಮೂಲ ಪುರುಷ ಚೌಡಪ್ಪ ಗೌಡ. ಹೊಯ್ಸಳರ ಮೂಲ ಪುರುಷ ಯಾರು? ಹೊಯ್ಸಳರ ಮೂಲ ಪುರುಷ ಸಳ. ಹಲ್ಮಿಡಿ ಶಾಸನವನ್ನು ಹೊರಡಿಸಿದ ಕದಂಬರ ರಾಜ ಯಾರು? ಹಲ್ಮಿಡಿ ಶಾಸನವನ್ನು ಹೊರಡಿಸಿದ ಕದಂಬ ರಾಜ ಕಾಕುತ್ಸವರ್ಮ. ಕದಂಬರ ವಂಶದ ಸಂಸ್ಥಾಪಕ ಯಾರು? ಕದಂಬರ ವಂಶದ ಸಂಸ್ಥಾಪಕ ಮಯೂರವರ್ಮ. ಹೊಯ್ಸಳರ ರಾಜಲಾಂಛನ ಯಾವುದು? ಹೊಯ್ಸಳರ ರಾಜಲಾಂಛನ ಹುಲಿಯನ್ನು ಕೊಲ್ಲುವ ಸಳನ ಚಿತ್ರ. ಕನ್ನಡದ ಮೊದಲ ಜ್ಯೋತಿಷ್ಶಾಸ್ತ್ರ ಜಾತಕ ತಿಲಕದ ಕರ್ತೃ ಶ್ರೀಧರಾಚಾರ್ಯ. ರಾಮಚರಿತ ಪುರಾಣವನ್ನು ಬರೆದವರು ನಾಗಚಂದ್ರ. ವ್ಯವಹಾರ ಗಣಿತದ ಕರ್ತೃ ರಾಜಾದಿತ್ಯ. ಕರ್ನಾಟಕದಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹದಲ್ಲಿ ಸತ್ಯಾಗ್ರಹಿಗಳು ಉಪ್ಪನ್ನು ತಯಾರಿಸಿದ ಸ್ಥಳ ಯಾವುದು? ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆದಿದ್ದು 1930ರಲ್ಲಿ. ಸತ್ಯಾಗ್ರಹಿಗಳು ಉಪ್ಪನ್ನು ತಯಾರಿಸಿದ ಸ್ಥಳ ಅಂಕೋಲ. ಮೈಸೂರು ಅರಸರ ಮೂಲ ಪುರುಷ ಯದುರಾಯ. ಮಹಾಕವಿ ಪಂಪನಿಗೆ ಆಶ್ರಯದಾತನಾಗಿದ್ದ ಚಾಲುಕ್ಯರ ದೊರೆ ಎರಡನೇ ಅರಿಕೇಸರಿ. ಕನ್ನಡದ ಅತ್ಯಂತ ಹಳೆಯ ಶಾಸನ ಯಾವುದು? ಕನ್ನಡದ ಅತ್ಯಂತ ಹಳೆಯ ಶಾಸನ ಹಲ್ಮಿಡಿ ಶಾಸನ. ಮೈಸೂರಿನ ಜಗನ್ಮೋಹನ ಅರಮನೆಯನ್ನು ಕಟ್ಟಿಸಿದ ದೊರೆ ಯಾರು? ಮೈಸೂರಿನ ಜಗನ್ಮೋಹನ ಅರಮನೆಯನ್ನು ಕಟ್ಟಿಸಿದ ದೊರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್.
ವಿಜಾಪುರದ ಗೋಳಗುಮ್ಮಟವನ್ನು ಕಟ್ಟಿಸಿದವರು ಯಾರು? ವಿಜಾಪುರದ ಗೋಳಗುಮ್ಮಟವನ್ನು ಕಟ್ಟಿಸಿದವರು 2ನೇ ಮಹಮ್ಮದ್ ಆದಿಲ್ ಶಾ. ಗಂಗರ ಮೂಲ ಪುರುಷ ಯಾರು? ಗಂಗರ ಮೂಲ ಪುರುಷ ದಡಿಗ ಮತ್ತು ಮಾಧವ. ರಾಷ್ಟ್ರಕೂಟರ ರಾಜ ಲಾಂಛನ ಯಾವುದು? ರಾಷ್ಟ್ರಕೂಟರ ರಾಜ ಲಾಂಛನ ಗರುಡ. ಕದಂಬರ ರಾಜ ಲಾಂಛನ ಯಾವುದು? ಕದಂಬರ ರಾಜ ಲಾಂಛನ ಸಿಂಹ. ಯುದ್ಧದಲ್ಲಿ ಮೊದಲ ಬಾರಿಗೆ ಕ್ಷಿಪಣಿಯ ಪ್ರಯೋಗ ಮಾಡಿದ ದೊರೆ ಟಿಪ್ಪು ಸುಲ್ತಾನ್. ಕಂದಾಯ ಪದ್ಧತಿಯನ್ನು ವ್ಯವಸ್ಥಿತವಾಗಿ ರೂಪಿಸಿದ ಕೆಳದಿಯ ದೊರೆ ಯಾರು? ಕಂದಾಯ ಪದ್ಧತಿಯನ್ನು ವ್ಯವಸ್ಥಿತವಾಗಿ ರೂಪಿಸಿದ ಕೆಳದಿಯ ದೊರೆ ಶಿವಪ್ಪ ನಾಯಕ. ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆಯಾದ ವರ್ಷ ಕ್ರಿಸ್ತಶಕ 1881. ಗುಹಾಂತರ ದೇವಾಲಯಗಳಿರುವ ಊರು ಯಾವುದು? ಕರ್ನಾಟಕದಲ್ಲಿ ಗುಹಾಂತರ ದೇವಾಲಯಗಳಿರುವ ಊರು ಬಾದಾಮಿ. ಚಿತ್ರದುರ್ಗವನ್ನು ಆಳಿದ ಪ್ರಸಿದ್ಧ ಪಾಳೇಗಾರ ಯಾರು? ಚಿತ್ರದುರ್ಗವನ್ನು ಆಳಿದ ಪ್ರಸಿದ್ಧ ಪಾಳೇಗಾರ ಮದಕರಿ ನಾಯಕ. ರಾಷ್ಟ್ರಕೂಟರ ರಾಜಧಾನಿ ಯಾವುದು? ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಖೇಟ. ಕನ್ನಡದ ಕುಲಪುರೋಹಿತ ಎಂದು ಹೆಸರಾದ ಸ್ವಾತಂತ್ರ್ಯ ಹೋರಾಟಗಾರರು ಆಲೂರು ವೆಂಕಟರಾಯರು. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಪ್ರಸಿದ್ಧವಾದ ಊರು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಧುರಾಶ್ವತ. ರಣಧೀರ ಎಂಬ ಬಿರುದು ಹೊಂದಿದ್ದ ಮೈಸೂರಿನ ಒಡೆಯರು ಯಾರು? ರಣಧೀರ ಎಂಬ ಬಿರುದು ಹೊಂದಿದ್ದ ಮೈಸೂರಿನ ಒಡೆಯರು 1ನೇ ಕಂಠೀರವ ನರಸರಾಜ ಒಡೆಯರ್. ಎಲ್ಲೋರದ ಕೈಲಾಸ ದೇವಾಲಯವನ್ನು ಕಟ್ಟಿಸಿದ ದೊರೆ ಯಾರು? ಎಲ್ಲೋರದ ಕೈಲಾಸ ದೇವಾಲಯವನ್ನು ಕಟ್ಟಿಸಿದ ದೊರೆ ರಾಷ್ಟ್ರಕೂಟರ ಮೊದಲನೆಯ ಕೃಷ್ಣ. ದಕ್ಷಿಣ ಪಥೇಶ್ವರ ಎಂಬ ಬಿರುದನ್ನು ಪಡೆದಿರುವ ಚಾಲುಕ್ಯರ ದೊರೆ ಇಮ್ಮಡಿ ಪುಲಕೇಶಿ. ಮೈಸೂರು ವಿಶ್ವವಿದ್ಯಾನಿಲಯ ಪ್ರಾರಂಭವಾದ ವರ್ಷ ಕ್ರಿಸ್ತಶಕ 1916. ರತ್ನತ್ರಯರು ಎಂದು ಪ್ರಸಿದ್ಧರಾದ ಕನ್ನಡದ ಕವಿಗಳು ಪಂಪ, ಪೊನ್ನ ಹಾಗೂ ರನ್ನ. ಸಮುದ್ರಾಧೀಶ್ವರ ಎಂಬ ಬಿರುದನ್ನು ಹೊಂದಿದ್ದ ವಿಜಯನಗರದ ಅರಸು ಇಮ್ಮಡಿ ಬುಕ್ಕ. ಕನ್ನಡದ ಮೊದಲ ವೈದ್ಯ ಗ್ರಂಥ ಗೋವೈದ್ಯ, ಇದರ ಕರ್ತೃ ಕೀರ್ತಿವರ್ಮ. ಭರತೇಶ ವೈಭವದ ಕರ್ತೃ ರತ್ನಾಕರ ವರ್ಣಿ. ಹರಿಶ್ಚಂದ್ರ ಕಾವ್ಯದ ಕರ್ತೃ ರಾಘವಾಂಕ. ಜಗನ್ನಾಥ ವಿಜಯದ ಕರ್ತೃ ರುದ್ರಭಟ್ಟ. ಚಂದ್ರಚೂಡಾಮಣಿ, ಇದನ್ನು ಬರೆದ ಕದಂಬರ ಕಾಲದ ಕವಿ ನಾಗವರ್ಮ. ಮೈಸೂರಿನ ಸಮೀಪದ ಸೋಮನಾಥಪುರದ ಕೇಶವ ದೇವಾಲಯವನ್ನು ನಿರ್ಮಿಸಿದವರು ಹೊಯ್ಸಳರು. ಕಲಚೂರಿಗಳ ಲಾಂಛನ ನಂದಿ, ವೃಷಭ. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಪಡೆದವರು ಕೃಷ್ಣದೇವರಾಯ. ಅಮುಕ್ತ ಮಾಲ್ಯದ ಕೃತಿಯ ಕರ್ತೃ ಶ್ರೀಕೃಷ್ಣದೇವರಾಯ. ಈ ಕೃತಿ ತೆಲುಗು ಭಾಷೆಯಲ್ಲಿದೆ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪೆ ಹಾಗೂ ಇವರ ರಾಜಲಾಂಛನ ವರಾಹ. ಬಹುಮನಿ ಸಾಮ್ರಾಜ್ಯದ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಬಹುಮನ್ ಶಾ. ಕರ್ನಾಟಕ ಭಾರತ ಕಥಾಮಂಜರಿಯ ಕರ್ತ ಕುಮಾರವ್ಯಾಸ. ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಿದ್ದ ಪೋರ್ಚುಗೀಸ್ ರಾಯಭಾರಿ ಅಲ್ಬುಕರ್ಕ್. ದಕ್ಷಿಣ ಭಾರತದ ಸಾಂಸ್ಕೃತಿಕ ಸಮ್ಮಿಲನ ಕಾಲ ಎಂದು ಕರೆಯಲಾಗುವುದು ಶ್ರೀಕೃಷ್ಣ ದೇವರಾಯನ ಕಾಲವನ್ನು.
ಕರ್ನಾಟಕ ಭಾರತ ಕಥಾಮಂಜರಿಯ ಕರ್ತೃ ಕುಮಾರವ್ಯಾಸ. ಮೈಸೂರಿನಲ್ಲಿರುವ ಬೃಂದಾವನದ ವಿನ್ಯಾಸಕಾರ ಸರ್ ಮಿರ್ಜಾ ಇಸ್ಮಾಯಿಲ್. ಯದುರಾಯ ರಾಜ ನರಸ ಒಡೆಯರ್ ಕಟ್ಟಿಸಿದ ಕೋಟೆ ಶ್ರೀರಂಗಪಟ್ಟಣದ ಕೋಟೆ. ಕದಂಬರ ಮೂಲವನ್ನು ತಿಳಿಸುವ ಶಾಸನ ಯಾವುದು? ಕದಂಬರ ಮೂಲವನ್ನು ತಿಳಿಸುವ ಶಾಸನ ತಾಳಗುಂದ ಶಾಸನ. ವಾತಾಪಿಕೊಂಡ ಎಂಬ ಬಿರುದನ್ನು ಪಡೆದುಕೊಂಡಿದ್ದವರು ಪಲ್ಲವರ ಮೊದಲನೆಯ ನರಸಿಂಹವರ್ಮ. ನವಕೋಟಿ ನಾರಾಯಣ ಎಂಬ ಬಿರುದನ್ನು ಹೊಂದಿದ್ದವರು ಚಿಕ್ಕದೇವರಾಜ ಒಡೆಯರ್. ಸಹಾಯಕ ಸೈನ್ಯ ಪದ್ಧತಿ ಒಪ್ಪಿಕೊಂಡ ಮೈಸೂರಿನ ದೊರೆ ಮೂರನೆಯ ಕೃಷ್ಣರಾಜ ಒಡೆಯರ್. ಬಹುಮನಿ ಸಾಮ್ರಾಜ್ಯದ ಸ್ಥಾಪಕ ಹಸನ್ ಗಂಗು ಬಹುಮನ್ ಶಾ. ಶಾತವಾಹನರ ಕಾಲದಲ್ಲಿ ಉಗಮವಾದ ಚಿತ್ರಕಲಾ ಶೈಲಿ ಅಜಂತಾ ಚಿತ್ರಕಲಾ ಶೈಲಿ. ಶಾತವಾಹನರ ಮೂಲದ ಕುರಿತು ಮಾಹಿತಿ ನೀಡುವ ಪುರಾಣಗಳು ಮತ್ಸ್ಯ ಪುರಾಣ ಮತ್ತು ವಿಷ್ಣು ಪುರಾಣ. ದಖ್ಖನ್ ಭಾರತದಲ್ಲಿ ಮೊದಲು ನಾಣ್ಯಗಳನ್ನು ಟಂಕಿಸಿದ ಮನೆತನ ಶಾತವಾಹನರು. ಕರ್ನಾಟಕ ರತ್ನ ರಮಾರಮಣ ಎಂಬ ಬಿರುದನ್ನು ಹೊಂದಿದ್ದವರು ಕೃಷ್ಣದೇವರಾಯ. ಕೈಗಾರಿಕಾ ಕ್ರಾಂತಿಗೆ ಒತ್ತು ಕೊಟ್ಟ ಮೊದಲ ರಾಜ ಹೈದರಾಲಿ. ವಿಜಯನಗರದ ಆಡಳಿತ ವ್ಯವಸ್ಥೆಯನ್ನು ವಿವರಿಸುವ ಗ್ರಂಥ ಅಮುಕ್ತಮಲ್ಯದ. ಕರ್ನಾಟಕ ಗತವೈಭವದ ಕರ್ತೃ ಆಲೂರು ವೆಂಕಟರಾಯರು. ಶ್ರೀರಂಗಪಟ್ಟಣದ ನರಸಿಂಹ ದೇವಾಲಯದ ನಿರ್ಮಾತೃ ನರಸರಾಜ ಒಡೆಯರ್. ಕರ್ನಾಟಕ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿದ್ದವರು ಚಿಕ್ಕದೇವರಾಜ ಒಡೆಯರ್. ಮೈಸೂರಿನ ಅರಸರಲ್ಲಿ ಕಿವುಡ ಮತ್ತು ಮೂಕರಾಗಿದ್ದ ಅರಸು ಎರಡನೇ ಕಂಠೀರವ ನರಸರಾಜ ಒಡೆಯರ್. ಇವರನ್ನು ಮೂಕ ಅರಸು ಅಂತಾನೂ ಕರೀತಾ ಇದ್ರು. ಬೆಂಗಳೂರನ್ನು ಟಿಪ್ಪುವಿನಿಂದ ವಶಪಡಿಸಿಕೊಂಡ ಬ್ರಿಟಿಷ್ ದೊರೆ ಲಾರ್ಡ್ ಕಾರ್ನವಾಲಿಸ್. ಬಹುಮನಿ ಸುಲ್ತಾನರು ಬೆಳೆಸಿದ ಶೈಲಿ ಇಂಡೋ ಸಾಸನಿಕ್ ಶೈಲಿ. ಹೊಯ್ಸಳರ ರಾಜಧಾನಿಯನ್ನು ಸೊಸೆವೂರಿನಿಂದ ಬೇಲೂರಿಗೆ ವರ್ಗಾಯಿಸಿದ ಅರಸ ವಿನಯಾದಿತ್ಯ. ತಲಕಾಡು ಕೊಂಡ ಎಂಬ ಬಿರುದು ಹೊಂದಿದ್ದ ಹೊಯ್ಸಳರ ಪ್ರಸಿದ್ಧ ದೊರೆ ವಿಷ್ಣುವರ್ಧನ. ಇವರಿಗೆ ಬಿಟ್ಟಿಗ ಮತ್ತು ಬಿಟ್ಟಿದೇವ ಎನ್ನುವಂಥ ಹೆಸರಿತ್ತು. ಕವಿ ರನ್ನನ ಆಶ್ರಯದಾತ ಸತ್ಯಾಶ್ರಯ. ಚಾಲುಕ್ಯ ವಿಕ್ರಮ ಶಕೆಯನ್ನು ಆರಂಭಿಸಿದವರು 6ನೇ ವಿಕ್ರಮಾದಿತ್ಯ. ಲೋಕೋಪಚಾರ ಎಂಬ ವಿಶ್ವಕೋಶವನ್ನು ರಚಿಸಿದವರು ಕಲ್ಯಾಣ ಚಾಲುಕ್ಯರ ಅರಸು 2ನೇ ಚಾವುಂಡರಾಯ. ಇಟಗಿಯ ಪ್ರಸಿದ್ಧ ಮಹಾದೇವ ದೇವಾಲಯವನ್ನು ನಿರ್ಮಿಸಿದವರು ಕಲ್ಯಾಣದ ಚಾಲುಕ್ಯರು. ವಡ್ಡ ಕಥಾ ಕೃತಿಯ ರಚನಾಕಾರ ಗುಣಾಢ್ಯ. ಗಜಶಾಸ್ತ್ರವನ್ನು ರಚಿಸಿದವರು ಶ್ರೀಪುರುಷ. ತ್ರಿಸಮುದ್ರ ತೋಯಪಿತ ವಾಹನ ಎಂಬ ಬಿರುದನ್ನು ಹೊಂದಿದ್ದ ಶಾತವಾಹನರ ಅರಸ ಗೌತಮಿ ಪುತ್ರ ಶಾತಕರ್ಣಿ. ಹಾಲನ್ನು ಬರೆದ ಪ್ರಮುಖ ಗ್ರಂಥ ಗಾಥಾ ಸಪ್ತಸತಿ. ಬೃಹತ್ ಸಂಹಿತೆ ಎಂಬ ಸಂಸ್ಕೃತ ವಿಶ್ವಕೋಶವನ್ನು ಬರೆದವರು ವರಾಹ ಮಿಹಿರ. ಅಷ್ಟಾಂಗ ಸಂಗ್ರಹ ಎಂಬ ವೈದ್ಯ ಗ್ರಂಥದ ಕರ್ತೃ ವಾಗ್ಭಟ. ಚಿತ್ರದುರ್ಗದ ಸಮೀಪದ ಚಂದ್ರವಳ್ಳಿಯಲ್ಲಿ ಕೆರೆಯನ್ನು ನಿರ್ಮಿಸಿದ ಕದಂಬರ ಅರಸ ಮಯೂರವರ್ಮ. ಕರ್ನಾಟಕದ ಮೊದಲ ಗದ್ಯ ಕೃತಿ ವಡ್ಡಾರಾಧನೆ. ಮೈಸೂರಿನ ಮೃಗಾಲಯವನ್ನು ಸ್ಥಾಪಿಸಿದವರು ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಕರ್ನಾಟಕದ ಮೊದಲ ಗಣಿತಶಾಸ್ತ್ರಜ್ಞ ಮಹಾವೀರಾಚಾರ್ಯ. ಟಿಪ್ಪು ಸುಲ್ತಾನ್ ಸಾವನ್ನಪ್ಪಿದ ಸ್ಥಳ ಶ್ರೀರಂಗಪಟ್ಟಣ. ಜೈಮಿನಿ ಭಾರತವನ್ನು ರಚಿಸಿದವರು ಲಕ್ಷ್ಮೀಶ. ಗದುಗಿನ ಭಾರತವನ್ನು ರಚಿಸಿದವರು ಕುಮಾರವ್ಯಾಸ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಈ ಗೀತೆಯ ರಚನಾಕಾರ ಹುಯಿಲಗೋಳ ನಾರಾಯಣರಾವ್. ಶಾಂತಿ ಪುರಾಣದ ಕರ್ತೃ ಪೊನ್ನ. ಮಹಾಭಾಷ್ಯ ಈ ಕೃತಿಯ ಕರ್ತೃ ಪಾಣಿನಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಯೂಸ್ಫುಲ್ ಅಂತ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಹಾಗೂ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ